ಟೋಕನ್ನು ದಯಮಾಡಿ ಬೇಜಾರು ಮಾಡ್ಕೊಬೇಡಿ. ದುಡ್ಡು ಬಂದಾಗ ಖಂಡಿತ ಕೊಡ್ತೀವಿ. ಇದು ಬಟ್ಟೆ ಜೊತೆಲಿ ನನ್ನ ಹೆಂಡತಿ ಖಾಲಿ ಕೊಡ್ತಾನ KRS ಮುಳುಗಡೆಯಿಂದ ಏನು ಉಳಿದಿತ್ತು ಅದನ್ನು ಇವರು ಪೂರ್ವಿಕರು ತಂದು ಇಲ್ಲಿ ಶಿಫ್ಟ್ ಮಾಡಿದವರು. ಇವ್ರನ್ನ ಮೈಸೂರಲ್ಲಿ ಹಿಡಿದು ಒಂದು ಕಡೆಗೆ ಸೇರಿಸಿ ಎಲ್ಲರನ್ನೂ. ಇವರು ಭಾಳ ಉದಾಹರಣೆ ನೋಡಿ, ಅವ್ರ ಮಕ್ಕಳು ಗಣಪತಿ ಸತ್ಯನಾರಾಯಣ ಆಶ್ರಮ ಮತ್ತು ಭೈರವೇಶ್ವರ ದೇವಸ್ಥಾನ ಕೆಲಸ ಮಾಡ್ತಾರೆ. 1 ಲಕ್ಷ ರೂಪಾಯಿಗಳೆಲ್ಲ ಚೆಕ್ ಕೊಟ್ಟರು. 1 ಲಕ್ಷ ರೂಪಾಯಿ ಚೆಕ್ ಕೊಟ್ಟರು. ಸರ್ ಇನ್ನೂ ಸಾಲದೇ ಕೊಡ್ತೀನಿ ಅಂತ ಹೇಳವ್ರೆ. ಈಗ ಇನ್ನೂ ಸಾಲದ ಎಲ್ಲ ಬುದ್ಧಿ ಕೊಡಬೇಕು. ಪ್ರತಿ ವರ್ಷನೂ ಬಂದು ನಿಮ್ಮ ಮಕ್ಕಳಿಗೆ ಹೇಳಿ, ನೀವು ರಿಟೈರ್ಡ್ ಆದ್ಮೇಲೆ ನಾವು ರಿಟೈರ್ಡ್ ಆದ್ಮೇಲೆ ನಮ್ಮ ಮಕ್ಕಳಿಗೆ ಹೇಳ್ತೀವಿ, ಕೇಳಿದ್ರೆ ಕೇಳಿ ಅಂದ್ರೆ ಬಿಡ್ಲಿ, ತೋರಿಸ್ಬೇಕಷ್ಟೇ. ಹಾಗಾಗಿ ನೀವು ನಡ್ಸ್ಕೊಂಡು ಹೋಗ್ಬೇಕು. ನಿಮ್ಮ ಜವಾಬ್ದಾರಿ. ಇವ್ರಿಗೆಲ್ಲ ಇಲ್ಲಿ ನೋಡಿ ಬುದ್ಧಿ ಇಲ್ಲಿ ನೋಡಿ ದಯಮಾಡಿ ನೀವು ಒಳ್ಳೇದಾಗಲಿ ಕೂಡ್ಕೊಂಡ್ರೆ ಚೆನ್ನಾಗಿದೆ. ಮಲ್ಲಿಕಾರ್ಜುನರವರು ನಾವು ಯಾವಾಗ ಏನು ಕೇಳಿದ್ರು ಯಾವತ್ತೂ ಇಲ್ಲ ಅಂದಿಲ್ಲ. ದಯಮಾಡಿ ಅವರು ಇದೇ ರೀತಿ ಅವರ ಸಂಕಲ್ಪ ಮುಂದುವರಿಲಿ, ಅವ್ರಿಗೂ ಕೂಡ ಸಹಕಾರ ಸಿಕ್ಕಲಿ ಅಂತ ಕೇಳ್ತೀನಿ. ದಯವಿಟ್ಟು AT ಸ್ವಾಮಿಗೌಡರು ಮೇಗ್ ಬರಬೇಕು. ಅವ್ರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಮುಂದಿನ ಮಕ್ಕಳಿಗೆ ತೋರಿಸಲಿ ಇದು ಸಂಗಮೇಶ್ವರ ದೇವಸ್ಥಾನ ಅದೇ ಅಂತ. ದಯಮಾಡಿ ಇದೇ ರೀತಿ ಮುಂದುವರಿಲಿ ಅಂತ ಭಗವಂತನಲ್ಲಿ ಕೇಳ್ಕೊಂಡು ಅವ್ರಿಗೂ ಒಳ್ಳೇದಾಗಲಿ. AT ಸ್ವಾಮಿ ಬಯಲು ಹೇಳಿದ್ರು, ಅಣ್ಣ ಇನ್ನೇನು ಬೇಕು ಹೇಳು, ಇನ್ನೇನು ಬೇಕು ಅಂತ ಹೇಳು ಅಂತ ಪುಣ್ಯಾತ್ಮ ಅವನು. ಅವ್ನು ನಮ್ಮ ಮುಖನೇ ನೋಡಿ ನಾನು ಒಂದು 20 ವರ್ಷ ಆಗಿರ್ಬೇಕು. ಆ ಮಾದೇಶ್ವರ ದೇವಸ್ಥಾನಕ್ಕೆ 50,000 ರೂಪಾಯಿ ಕೊಟ್ಟಿದ್ದ. ಈಗ ತೇರ್ಗೂ ಕೂಡ 50,000 ರೂಪಾಯಿ ಕೊಟ್ಟವನೇ. ನಮ್ಮ ಮನೆಗೆ ಹೇಳ್ಬೇಡ ಅಂದ, ಆದ್ರೂ ಹೇಳ್ಬಿಟ್ಟಿವ್ನಿ. ಈಗ ದಯಮಾಡಿ ಅವ್ರಿಗೂ ಒಳ್ಳೇದಾಗಲಿ. ಅವರು ಕೂಡ ದೇವಸ್ಥಾನಕ್ಕೆ ಇದ್ದವರು. ತೇರಿಗೆ 50,000 ರೂಪಾಯಿಗಳನ್ನು ಕೊಟ್ಟವ್ರೆ. ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಅವ್ರ ಅಣ್ಣನಿಗೆ ನಾವು ಸನ್ಮಾನ ಮಾಡ್ತೀವಿ. ಇಲ್ಲಿ ನೋಡಿ ಹಲೋ ಮಾಡಿಸಿ ಸರ್. ಇಲ್ಲಿ ಇದು ತೇರಿಗೆ ಮೂಲ ಕಾರಣ ಇವರು ಇಂಜಿನಿಯರ್ ಬಸವರಾಜು. ಇವನೇ ಹುಟ್ಟಾಕಿದ್ದು ತೇರ. ಆಮೇಲೆ ಕೈ ಸಿಗ್ತಾನೆ ಬಂದು ಇವನೇ. ಆಮೇಲೆ ನಾನೇ ಎಸ್ಟಿಮೇಟ್ ಎಲ್ಲ ಮಾಡಿಸಿದ್ದೆ. ಪಾಪ ಅವನೇ ಮಾಡಿಸ್ತೀನಿ ಅಂತ ಅಂದಿದ್ದ. ಬಟ್ ಲಕ್ಷ್ಮೀದೇವಿ ದೇವಸ್ಥಾನದ ಹತ್ರ ಕೂತ್ಕೊಂಡಾಗ ಸುಮಾರು ಒಂದು 3 ಗಂಟೆ ಚರ್ಚೆ ಮಾಡಿ ನಾನು 50,000 ರೂಪಾಯಿ ಕೊಡ್ತೀನಿ ಅಂತ ಅವ್ರು ವಾಗ್ದಾನ ಮಾಡಿದ್ದ. ಅದೇ ಪ್ರಕಾರ 50,000 ರೂಪಾಯಿ ದುಡ್ಡು ಕೊಟ್ಟ. ಅವ್ರ ತಾಯಿ ಹೆಸರಲ್ಲಿ ನಾವು ಸನ್ಮಾನ ಮಾಡ್ತಾ